ನಮಸ್ಕಾರ. ಇವತ್ತು ನಾವೆಲ್ಲರೂ ಇಲ್ಲಿ ಸೇರಿರೋದು ನ್ಯಾಷನಲ್ ಫಿಶರೀಸ್ ಇಂಪ್ರೂವ್ಮೆಂಟ್ ಪ್ರೋಗ್ರಾಮು. ನಾವೆಲ್ಲ ಇಂಡಿಯನ್ ಮರೀನ್ ಇಂಗ್ರೀಡಿಯೆಂಟ್ ಅಸೋಸಿಯೇಷನ್ ಅಂತ ಒಳಗಡೆ ನಾವೆಲ್ಲರೂ ಫಿಶ್ ಮೀಲ್, ಫಿಶ್ ಆಯಿಲ್ ಪ್ರೊಡ್ಯೂಸರ್ಸು. ಲಾಸ್ಟು 3 ವರ್ಷದಿಂದ IMIA ವರ್ಕ್ ಮಾಡ್ತಾಯಿದೆ. ಇದರಲ್ಲಿ ಏನಾಗಿತ್ತಂದರೆ ಕೆಲವೊಂದು ಮಿಸ್ಕಾನ್ಸೆಪ್ಷನ್ಸ್ ಎಲ್ಲ ಇತ್ತು. ಅದನ್ನೆಲ್ಲ ನಾವು ಕ್ಲಿಯರ್ ಮಾಡಿಕೊಂಡು ಮೊರಟೋರಿಯಮ್ ಇತ್ತು, ಅದನ್ನು ಹೆಚ್ಚಿ ಕೆಪಾಸಿಟಿ ಫಿಕ್ಸೇಷನ್ ಮಾಡಿಸಿ ನಮ್ಮ ಸಸ್ಟೈನೇಬಲ್ ಎಫರ್ಟ್ಸು. ನಾವು ಸಸ್ಟೈನೇಬಲು, ಬಟ್ ಇದು ಯಾರೂ ಅಸೋಸಿಯೇಷನ್ ಇರಲಿಲ್ಲ, ಏನು ಹೇಗೆ ಅಂತ ಕೇಳೋರು ಆಗ ನ್ಯಾಷನಲ್ ಲೆವೆಲಲ್ಲಿ. ಇದೇನಾಗಿದೆ ಅಂದರೆ ಕೆಲವೊಂದು ಕಡೆ ಫಿಶ್ ಮೀಲ್ ಅಂದರೆ ನಾವು ಓವರ್ ಫಿಶಿಂಗ್ ಮಾಡ್ತೀವಿ ಅಂತಾರೆ. ಬಟ್ ವಿ ಆರ್ ಅಂಡರ್ ದಿ ರೆಗ್ಯುಲೇಷನ್ಸ್ ಆ್ಯಕ್ಟ್ಸ್. ಓವರ್ ಫಿಶಿಂಗು ಇಲ್ಲ. ವಿ ಆರ್ ಸಸ್ಟೈನೇಬಲ್. ವಿ ಆರ್ ನಾಟ್ EU. ವಿ ಆರ್ ನಾಟ್ ಇನ್ ಸೀ ಫುಡ್ ಫ್ರಾಡು. We are within our maximum sustainable yield. Right now we have already signed WTO agreement. ಎಲ್ಲ ಆಗಿದ್ದು ನಮ್ಮಲ್ಲೇ ಅನ್ಸಸ್ಟೈನೇಬಲ್ ಅಂತ ಹೇಳಿಸ್ತಾಯಿದ್ರು. ಆಗ ಅಸೋಸಿಯೇಷನ್ ಬಂದು ರಿಸರ್ಚು ಸೈಂಟಿಸ್ಟ್ ಜೊತೆಗೆ ತಂದು ಇವತ್ತು ಒಂದು ಒಳ್ಳೆ ಸ್ಥಿತಿಗೆ ಬಂದಿದ್ದೀವಿ. ಬಟ್ ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ಸ್ ಬಂತು. ಸ್ಟ್ಯಾಂಡರ್ಡ್ಸ್ ಅವ್ರು ಹೇಳೋದೇನೆಂದರೆ ನಮ್ಮ ಸ್ಟ್ಯಾಂಡರ್ಡ್ಸ್ ನೀವು ಫಾಲೋ ಮಾಡಬೇಕು. ನಮಗೆ ನಮ್ಮ ಬೈಯರ್ಸು ಡ್ರಿವನ್ ಅಂತಾರೆ, ಅವರು ಇಲ್ಲಾಂದರೆ ನಿಮ್ಮಲ್ಲಿ ತೊಗೊಳ್ಳೋದಿಲ್ಲ. ಆ ಸ್ಟ್ಯಾಂಡರ್ಡ್ಸ್ ನಾವು ಡೆವಲಪ್ ಮಾಡೋಕ್ಕೆ ನೋಡ್ತಾ ಇರುವಾಗ ಅವ್ರು ಫ್ರ್ಯಾಗ್ಮೆಂಟೇಷನ್ ಮಾಡಿಸಿದ್ರು. ಆ ಫ್ರ್ಯಾಗ್ಮೆಂಟೇಷನ್ಸಲ್ಲಿ ಏನಾಯ್ತಂದರೆ ದೊಡ್ಡ ಲಾರ್ಜರ್ ಎಫರ್ಟ್ಸು ನಿಂತೋಯ್ತು. ಆಗ ನಮ್ಮ ಉದಯ್ ಕುಮಾರ್ ಸಾಲಿಯನ್ ಅವರು ಯಶಸ್ವಿ ಇವರೊಂದು ಅಕ್ವೈರ್ ಮಾಡ್ಕೊಂಡಿದ್ರು. ಮತ್ತು ಮಹಾರಾಷ್ಟ್ರದಲ್ಲಿ ಇನ್ನೊಬ್ಬರು, ಅವರಿಬ್ಬರನ್ನು ಮಾತಾಡಿದ್ವಿ. ಇವರಿಬ್ಬರನ್ನ ಉದಯ್ ಅವರು ಒಪ್ಪಿದ್ರು, ನಾವು ಎಲ್ಲ ಇದಕ್ಕೆ ಕಂಟಿನ್ಯೂ ಮಾಡಿ ಮೂವ್ ಮಾಡೋಣ ಮುಂದೆ ಅಂತ. ಈಗ ನಾವು ವೆಸ್ಟ್ ಕೋಸ್ಟ್, ಈಸ್ಟ್ ಕೋಸ್ಟ್ ಇದನ್ನೇ ಕಂಟಿನ್ಯೂ ಮಾಡೋಕ್ಕೆ ಇವತ್ತು ಅನೌನ್ಸ್ಮೆಂಟ್ ಮಾಡೋಕ್ಕೆ ಬಂದಿರೋದು. ಹೀಗೆ ಇವರು ನಮಗೆ ಜಾಯ್ನ್ ಆಗಿದ್ದಾರೆ. ಆ್ಯಕ್ಚುಲಿ ಇವರು ನಮ್ಮವರೇ, ನಮ್ಮ ಮೆಂಬರೇ ಇದ್ದಿದ್ದು. ಬಟ್ ಅವ್ರು ಏನು ಮಾಡ್ತಾರೆ ಗೊತ್ತಾ, ಕಂಡೀಷನ್ ಹಾಕ್ತಾರೆ, ಯು ವಾಂಟ್ ಫಿಪ್ ರೆಸಿಗ್ನೇಷನ್ ಮಾಡಿ ಅಂತಾರೆ. ಬಟ್ ಈಗ ಅದೆಲ್ಲ ಸಾರ್ಟ್ ಔಟ್ ಆಗಿದೆ. ಇವತ್ತು ಉದಯ್ ಕುಮಾರ್ ಸಾಲಿಯನ್ ಹ್ಯಾಸ್ ಡನ್ ಅ ವಂಡರ್ಫುಲ್ ಜಾಬ್. ಹಿ ಹ್ಯಾಸ್ ಟೇಕನ್ ಅ ವೆರಿ ಗುಡ್ ಡಿಸಿಷನ್ ಇನ್ ದ ಇಂಟ್ರೆಸ್ಟ್ ಆಫ್ ದಿ ನೇಷನ್. ಇವತ್ತು ನಾವು ಬಂದು ಇಲ್ಲಿ ಕೂತಿ ಅನೌನ್ಸ್ ಮಾಡ್ತಾಯಿದ್ದೀವಿ ಫಾರಿನರ್ಸ್ಗೆ, ನಾವೆಲ್ಲ ಒಟ್ಟಾಗಿದ್ದೀವಿ, ಒಂದಾಗಿದ್ದೀವಿ, ನೀವು ಫ್ರ್ಯಾಗ್ಮೆಂಟ್ ನಮಗೆ ಮಾಡೋಕ್ಕಾಗೋದಿಲ್ಲ. ಈಗ ಮಹಾರಾಷ್ಟ್ರ ಅವರು ಬರ್ಬೋದು, ಭವಿಷ್ಯ ಭಾಳ ಬೇಗ ಬರ್ಬೋದು. ಇನ್ನೊಂದು ನಮ್ಮ ಕುರೇಶ್ ಟೋಟಾ ಅವರಿದ್ದಾರೆ. ಅವರು ಒಂದು 3 ವರ್ಷ ಕಷ್ಟ ಬಿದ್ದಿದ್ದಾರೆ. ಫಿಪ್ ಅಂತ ಸಿಗೋದೇ ಇಲ್ಲ. ಹೋಗಿ ಕಂಪ್ಲೇಂಟ್ ಮಾಡಿದ್ದಾರೆ, ಎಲ್ಲ ಮಾಡಿದ್ದಾರೆ, ಏನೂ ಆಗಿಲ್ಲ. ಇವತ್ತು ಇದಾಯ್ತಲ್ಲ, ಇವಾಗ ಎಲ್ಲರಿಗೂ ಸಿಗುತ್ತೆ. ಎಕ್ಸ್ಟೆಂಡ್ ಮಾಡ್ಕೊಂಡೇ ಹೋಗ್ತಾ ಇರ್ತೀವಿ, ಸಪ್ರೇಟೇ ಇರುವುದಿಲ್ಲ. ಆಗ ಅವ್ರಿಗೂ ಒಂದು ಪಾಠ ಕಲಿಸೋಕ್ಕೆ ಥರ ಆಗುತ್ತೆ. ಯಾರೋ ಸ್ಟ್ಯಾಂಡರ್ಡ್ ಡೆವಲಪ್ ಮಾಡಿಬಿಟ್ಟು ಸರ್ಟಿಫಿಕೇಷನ್ ಮಾಡ್ತಿದ್ದಾರಲ್ಲ, ಇವಾಗ ನಮ್ಮ ದೇಶದಲ್ಲೂ ಗೊತ್ತಾಗಿದೆ ನಮಗೆ ಫ್ರೇಮ್ವರ್ಕ್ಸ್ ಬೇಕು, ಅದೆಲ್ಲ ಆಗ್ತಾ ಉಂಟು. ಇದರಿಂದ ದೇಶಕ್ಕೆ ಬಹಳ ಒಳ್ಳೆಯದಾಗತ್ತೆ. ಈ ಸೆಕ್ಟರಿಂದನೇ ಇವತ್ತು ನಮ್ಮ ಅಕ್ವಾಕಲ್ಚರ್ ಬೆಳೆದಿರೋದು. ಫಿಶ್ ಮೀಲ್ ಇಲ್ಲದೆ ಇದ್ದರೆ ನಮ್ಮದು ಡೆವಲಪ್ ಆಗ್ತಾ ಇರಲಿಲ್ಲ. ನಮ್ಮಲ್ಲಿರೋದು 3 ಫಿಶ್ ಮೀಲು. 1ರಿಂದ ನಾವು ಇವತ್ತು ವರ್ಲ್ಡ್ ಸೆಕೆಂಡ್ ಲಾರ್ಜೆಸ್ಟ್ ಪ್ರೊಡ್ಯೂಸರು. 2 ಭಾಗ ಬಂದು ನಮ್ಮಿಂದ ತಗೊಂಡು ಹೋಗ್ತಿದ್ದಾರೆ. ಯಾರು? ಅವ್ರ ತವಾನು ಓಷನ್ ಇದೆ, ಅವ್ರ ತವಾನು ಮೀನಿದೆ, ಅವ್ರ ತವಾನು ಫೀಡ್ ಇದೆ, ಅವ್ರ ತವಾನು ಕಲ್ಚರ್ ಇದೆ. ನಮ್ದು ಏನಕ್ಕೆ ತೊಗೊಂಡು ಹೋಗ್ತಿದ್ದಾರೆ ಅವರು? ಅದು ಹೈ ವ್ಯಾಲ್ಯೂ ಫೀಡ್ ಮಾಡೋಕ್ಕಾಗತ್ತೆ. ಕಾರ್ನಿವರಸ್ ಫೀಡ್ಗೆ ಫಿಶ್ ಮೀಲ್ ಬೇಕು. ಅವ್ರೇನು ಮಾಡ್ತಿದ್ದಾರೆ, ತೊಗೊಂಡೋಗಿ ಅವ್ರು ಕಾರ್ನಿವರಸ್ ಫೀಡ್ ಮಾಡಿ 1 kg ಫಿಶ್ ಮೀಲ್ಗೆ 6 kg ಫೀಡ್ ಆಗುತ್ತೆ. ಅವ್ರು ಮಾಡ್ತಿದ್ದಾರೆ. ಅದನ್ನು ನಾವು ಈಗ ಮೋದಿಜಿ ಅವ್ರ ತವ ಒಂದು ಇದು ಕೊಟ್ಟಿದ್ದೀವಿ ಪ್ರೆಸೆಂಟೇಷನು. ನಾವು 1 kg ಫಿಶ್ ಮೀಲ್ ಏನಕ್ಕೆ ಮಾರಬೇಕು, ನಾವು 6 kg ಮಾರೋಣ ಫೀಡು, ಪ್ರೀಮಿಯಮ್ ಫೀಡ್ 6 kg ಮಾಡಿದ್ರೆ 6 ರೆವಿನ್ಯೂ ಆಯಿತಾ? 50,000 ಕೋಟಿ ಬರ್ತಾಯಿದೆ. 3 ಲಕ್ಷ ಕೋಟಿ ಆಗ್ಬೋದು. ಹಾಗೆ ಇದರಲ್ಲಿ ವರ್ಕ್ ಮಾಡ್ತೀವಿ. ಈ ಕೊಲಾಬ್ರೇಷನಿಂದ ಈ ಎಫರ್ಟ್ಸ್ ಎಲ್ಲ ಪೂರ್ತಿ ಆಗುತ್ತೆ. ವಿಷನ್ ಮೋದಿಜಿ, ವಿಷನ್ ಪಿಯೂಷ್ ಗೋಯಲ್ ಜಿ ಎಲ್ಲ ಟಾರ್ಗೆಟ್ ಕೊಟ್ಬಿಟ್ಟಿದ್ದಾರೆ 2030, 2031. ಅದರಿಂದ ನಾವು ಓಡಾಡ್ತಿದ್ದೀವಿ. ಥ್ಯಾಂಕ್ ಯು. ಯಶಸ್ವಿ ಮಾಡಿದ್ದು ಕೆಲಸ, ಅವರು ಮಾಡಿದ್ದು ಇದು ಫಿಪ್, ಅದರಲ್ಲಿ ಯಾವುದೂ ಸಹ ಎಫರ್ಟ್ ಉಂಟು. ಅವರು ಸಹ ಒಂದು ಒಳ್ಳೆ ಗುಡ್ ಥಿಂಗ್ ಅಬೌಟ್ ದಿಸ್ ಫಿಪ್ ಇಸ್ it is extended to entire India, not like a FIP in Maharashtra which is not extended at all. It is run by only 2 people, but this FIP will be run with all the manufacturers of India under the board of IMIA. Thank you. National